ಹಲೋ, ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನನ್ನ ಯೂಟ್ಯೂಬ್ ಬಾಂಧವರಿಗೆ ಇವತ್ತಿಗೆ 6000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ತುಂಬ ಥ್ಯಾಂಕ್ಸ್. ಹಾಗೆ ಎಲ್ಲರಿಗೂ ನಮಸ್ಕಾರ, ವಂದನೆಗಳು, ವಣಕಂ, ನಮಸ್ಕಾರಂ, ಆದಾಬ್. ಈಗ ಒಂದು ಒಳ್ಳೆ ಸನ್ನಿಧಾನಕ್ಕೆ, ಒಳ್ಳೆ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ನಿಮ್ಮನ್ನು. ಆ ಕ್ಷೇತ್ರ ಬಂದ್ಬಿಟ್ಟು ಗಣೇಶ, ಈಶ್ವರ, ಸುಬ್ರಹ್ಮಣ್ಯ, ಅಯ್ಯಪ್ಪ ಸ್ವಾಮಿ ಎಲ್ಲ ದೇವರುಗಳು ನೆಲೆಸಿರುವ ಸನ್ನಿಧಾನ ಅದು. ಪ್ರೆಸೆಂಟ್ಗೆ ನಾನು ಇರುವಂತ ಊರು ಬಂದ್ಬಿಟ್ಟು ಮಾರಿಷಸ್ ಅಲ್ಲಿ ಇದ್ದೀನಿ. ನಾನು ಮಾರಿಷಸ್ ಅಲ್ಲಿ ರೋಸಿಲ್ ಅಂತ ಒಂದು ಊರು. ಆ ಒಂದು ಇವತ್ತು ಹುಣ್ಣಿಮೆ ಇರೋದ್ರಿಂದ ಒಂದು ಒಳ್ಳೆ ಕ್ಷೇತ್ರಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ. ಅದಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಇಲ್ಲೆಲ್ಲ ರೋಡ್ಗಳು ಕೂಡಿರುತ್ತೆ ಅಂದರೆ ಭಾಳ ಸ್ವಚ್ಛತೆಯಿಂದ ಇರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಕಮೆಂಟ್ಸ್ ಮಾಡಿ ತಿಳಿಸಿ. ಸಣ್ಣ ಯೂಟ್ಯೂಬರ್ಗೆ ಪ್ರೋತ್ಸಾಹ ಅನ್ನೋದನ್ನು ನೀಡಿ ಸ್ನೇಹಿತರೆ. ಅದಕ್ಕೆ ಹೋಗ್ತಾ ಇದ್ದೀನಿ. ಇದೆಲ್ಲ ದೇವಸ್ಥಾನದ ಗೋಡೆಗಳು, ಕಾಂಪೌಂಡ್. ದೇವಸ್ಥಾನಕ್ಕೆ ಅಂತಾನೆ ಪಾರ್ಕಿಂಗ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ತುಂಬ ಚೆನ್ನಾಗಿದೆ. ಇದೇ ದೇವಸ್ಥಾನದ ಹೊರಾಂಗಣ ಇದು. ಚಪ್ಪಲಿ ಅನ್ನೋದು ಇಲ್ಲಿ ಬಿಡಬೇಕು, ಇಲ್ಲೇ ಬಿಟ್ಟು ಎಂಟ್ರಿ ಆದರೆ ನೋಡಿ. ಮೊದಲಿಗೆ ಸಿಗುವಂತಕ್ಕದ್ದು ಕಾಲಭೈರವನ ಮೂರ್ತಿ. ಹಾಗೆ ನವಗ್ರಹ ಸ್ವಾಮಿ ನೆಲೆಸಿರುವಂತಕ್ಕದ್ದು. ಗರುಡ ಸ್ತಂಭದ ಒಳಗಡೆ ಹೋದರೆ ಗಣೇಶ ನೆಲೆಸಿದ್ದಾನೆ. ಪ್ರಥಮ ಪೂಜ್ಯ ವಿನಾಯಕ ಏಕದಂತಾಯ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಣೇಶನ ಮೂರ್ತಿ ನೋಡಿ, ನಮಸ್ಕಾರ ಮಾಡಿಕೊಳ್ಳಿ. ಮತ್ತು ಅರ್ಚಕರು ಬಂದಿಲ್ಲ ಅನ್ಸುತ್ತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಏಕದಂತಾಯ. ಹಾಗೆ ಬಂದರೆ ನಿಮಗೆ ಮುರುಗನ್ ಸನ್ನಿಧಾನ ಕೂಡ ಇದೆ. ಮುರುಗನ್ದು ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿದೆ. ಅದ್ಭುತವಾದಂಥ ಅಲಂಕಾರ, ಅದ್ಭುತವಾದಂಥ ಒಂದು ದರ್ಶನ. ಕರುಮಾರಿಯಮ್ಮ ಅಂತ ಈ ಅಮ್ಮ ಬಹಳ ವಿಶೇಷವಾದಂಥ ಸ್ಥಾನದಲ್ಲಿ ಕೂತಿದ್ದಾಳೆ. ನೋಡ್ತಾ ಇದ್ದೀರಲ್ಲ, ಇಲ್ಲೆಲ್ಲ ಅಲಂಕಾರ ಇದೇ ಥರ ಮಾಡ್ತಾರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ ಸ್ನೇಹಿತರೆ. ಹಾಗೆ ಈಶ್ವರನ ಶಿವಲಿಂಗಂ ನೋಡಿ, ನಮಸ್ಕಾರ ಮಾಡಿಕೊಡಿ. ಇದು ಮಾರಿಷಸ್ ಅಲ್ಲಿರುವಂಥ ಸನ್ನಿಧಾನ ನೋಡಿ. ಮಹಾವಿಷ್ಣು ಸನ್ನಿಧಾನ ಇದು. ಮಹಾವಿಷ್ಣುವಿನ ಸನ್ನಿಧಾನ. ಇಲ್ಲಿ ಬಂದರೆ ನಮ್ಮ ಪಂಪಾವಾಸ, ಕರುಮಲೆ ವಾಸ ಅಯ್ಯಪ್ಪ ಸ್ವಾಮಿ ನೆಲೆಸಿದ್ದಾರೆ ಇಲ್ಲಿ.
ಸ್ವಾಮಿ ಶರಣಮಯ್ಯಪ್ಪ. ಓಂ ಸ್ವಾಮಿ ಶರಣಮಯ್ಯಪ್ಪ. ಓಂ ಸ್ವಾಮಿ ಶರಣಮಯ್ಯಪ್ಪ. ಶರಣೆಂಬ ಕೂಗು ಎಲ್ಲೆಲ್ಲೋ ಕೇಳ್ತಾ ಇರಲಿ. ಹಾಗೆ ಸಭಾಂಗಣ ಇದೆ, ಇಲ್ಲಿ ಪೂಜೆ ಪುನಸ್ಕಾರಗಳು ನೋಡಿ ಚೆನ್ನಾಗಿದೆ. ಈ ಒಂದು ದೇಶದಲ್ಲಿ ದೇವರ ಸನ್ನಿಧಾನದ ಒಳಗಡೆ ಎಷ್ಟು ಸ್ವಚ್ಛತೆ ಅನ್ನೋದು ಕೂಡಿದೆ ನೋಡ್ತಾ ಇದ್ದೀರಲ್ಲ. ಒಂದು ಪ್ರದಕ್ಷಿಣೆ ಬರೋಣ. ಹಾಗೆ ನೋಡಿ ಸ್ವಚ್ಛತೆ ಎಂಬುದು ನೋಡಿ. ಶಿವನ ಲಿಂಗ ಎಷ್ಟು ಸ್ವಚ್ಛತೆಯಿಂದ ಆಕೃತಿ ಎಂಬುದು ಇರುವಂತಕ್ಕದ್ದು ನೋಡ್ತಾ ಇದ್ದಲ್ಲ. ನೋಡಿ, ಇದರಲ್ಲಿ ತೇರು ಹೋಗುವಂತಕ್ಕದ್ದು ಗಾಡಿ ಎಷ್ಟು ಚೆನ್ನಾಗಿದೆ ನೋಡಿ. ಭಗವಂತನ ಇಟ್ಕೊಂಡು ಹೋಗುವಂಥ ತೇರಿದು. ಇದು ಮುರುಗನ್ ನೋಡ್ತಾ ಇದ್ದೀರಲ್ಲ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ತಪ್ಪದೆ ಶೇರ್ ಮಾಡಿ. ಹಾಗೆ ಇಲ್ಲಿ ಹಿಂದಕ್ಕೆ ಹೋದ್ರೆ ದೇವಸ್ಥಾನ ಹಿಂದ್ಗಡೆ ಮುನೇಶ್ವರ ನೆಲೆಸಿರುವಂತ ಒಂದು ಜಾಗ ಇದೆ. ನೋಡ್ತಾ ಇದ್ದೀರಲ್ಲ. ಪ್ರಸನ್ನಾಂಜನೇಯ ಶ್ರೀರಾಮದೂತ ಶಿರಸಾನಮಾಮಿ ಮನೋಜವಂ ಜಿತೇಂದ್ರಿಯಂ ಬುದ್ಧಿಮತಾವರಿಷ್ಠಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಶ್ರೀ ಆಂಜನೇಯ ಕಾಪಾಡು ತಂದೆ. ಮುನೇಶ್ವರ ಗ್ಲಾಸ್ ಒಳಗಡೆ ಚೆನ್ನಾಗಿ ನೀಟಾಗಿದೆ. ಅಂದರೆ ಇಲ್ಲೆಲ್ಲ ಸನ್ನಿಧಾನ ಸ್ವಚ್ಛತೆಗೆ ಇನ್ನೊಂದು ಹೆಸರೇ ಈ ಒಂದು ಕ್ಷೇತ್ರ. ತುಂಬ ಚೆನ್ನಾಗಿದೆ. ಗಣೇಶನ ಮೂರ್ತಿ ಚೆನ್ನಾಗಿದೆ ನೋಡ್ತಾ ಇದ್ದಾರಲ್ಲ. ಒಂಚೂರು ಗಲೀಜಿಲ್ಲ, ನೀಟಾಗಿದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಅನ್ನೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ. ಮಗದೊಬ್ಬರಿಗೆ ಮತ್ತೊಬ್ಬರಿಗೆ ತಿಳಿಸಿ. ಇದು ದೇಶ ಅಲ್ಲ, ಹೊರದೇಶ. ಮಾರಿಷಸ್ ಅಲ್ಲಿ ರೋಸಿಲ್ ಎಂಬುವ ಊರಲ್ಲಿ ಇರುವಂಥ ಸ್ವಾಮಿಯ ಸುಕ್ಷೇತ್ರ ನವಗ್ರಹ ನೋಡಿ. ಓಕೆ, ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ. ಸಿಗೋಣ ಮತ್ತೊಮ್ಮೆ, ಮಗದೊಮ್ಮೆ. ನಮಸ್ಕಾರ.